TCS ಇನ್ ಮೇಲೆ ನಿಮ್ಮಂತ ಮಂದಿನ ಹೈರ್ ಮಾಡ್ಕೊಳ್ಳೋದ ಬಂದ್ ಮಾಡಬಹುದು. ಇದನ್ನ ನಾನ್ ಹೇಳಿತಿಲ್ಲ, ಅವ್ರದ್ದು TCS ಚೇರ್ಮನ್ ಹೇಳತ್ತಾರು. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ಹಂಗ ಅನ್ಸತ್ತ. The company will have equal number of AI workers. We call them AI agents. The company will not be hiring the kind of numbers that you used to hire. Portions of the work in the current scheme of things will go to AI agents. TCS ದವ್ರು ಏನ್ ಮಾಡತ್ತಾರ ಅಂದ್ರೆ ಫ್ಯೂಚರ್ ದಾಗ AI ಏಜೆಂಟ್ ನ ತಮ್ಮ ಆಫೀಸ್ ವರ್ಕ್ ಗ ಇಂಪ್ಲಿಮೆಂಟ್ ಮಾಡತ್ತಾರು. ಇದರಿಂದ ಮನುಷ್ಯರ್ ಮಾಡುವಂತ ಎಲ್ಲಾ ಕೆಲಸಗಳ AI ಮಾಡ್ತಾವು. ಇಷ್ಟ ದಿನ ಕೋಡ್ ಬರೆಯೋದು, ಕಸ್ಟಮರ್ಸ್ ಗೆ ರಿಪ್ಲೈ ಕೊಡೋದು, ರಿಪೋರ್ಟ್ ರೆಡಿ ಮಾಡೋದು, ಆಫೀಸ್ ಟಾಸ್ಕ್ ಎಲ್ಲ ಮನುಷ್ಯರ್ ಮಾಡ್ತಿದ್ರು. ಆದ್ರೆ ಇನ್ ಮುಂದ AI ಗಳ ಕಮ್ಮಿ ರೊಕ್ಕದಾಗ 24x7 ಕಮ್ಮಿ ಟೈಮ್ ದಾಗ ಕೆಲಸ ಮಾಡ್ಕೊಡ್ತಾವು. ಇದರಿಂದ ಮನುಷ್ಯರ ರಿಪ್ಲೇಸ್ ಆಗಬಹುದು. ಬಟ್ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ AI ಡೇಟಾ ಸೈನ್ಸ್ ಗೆ ಬಹಳ ಡಿಮಾಂಡ್ ಬರ್ತೈತಿ. ನೀವು ನಿಮ್ಮನ್ನ ಅಪ್ ಸ್ಕಿಲ್ ಮಾಡ್ಕೊಂಡೆ ಈ ಒಂದ್ ಫೀಲ್ಡ್ ನಾಗ ಕೆಲಸ ಹುಡ್ಕೋಬಹುದು. ಮತ್ತೆ ಇಲ್ಲಿ ನಿಮ್ಗೆ ಸಂಬಳನು ಚಲೋ ಅಂತ ಸಿಗತ್ತ. AI ದಿಂದ ಈಗ ಆಲ್ರೆಡಿ ಬಹಳ ಜನ ಕೆಲಸ ಕಳ್ಕೊಂಡವ್ರು, ಇನ್ನು ಮುಂದೆ ಕಳ್ಕೋಬಹುದು. ಅದಕ್ಕೆ ನಿಮ್ಮನ್ನ ನೀವು ಅಪ್ ಸ್ಕಿಲ್ ಮಾಡ್ಕೋರಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದ್ ಲೈಕ್ ಕೊಟ್ಟ ಈ ವಿಡಿಯೋನ ಎಲ್ಲಾರ್ಗೂ ಶೇರ್ ಮಾಡ್ರಿ, ಅವ್ರಿಗೂ ನಾಲೆಜ್ ಸಿಗ್ಲಿ. ಮತ್ತೆ ಇದರ ವಿಡಿಯೋಗಳಿಗೆ ನನ್ನ ಫಾಲೋ ಮಾಡ್ರಿ.